ಸ್ಪೀಕರ್ ಆಗಿದ್ದಂತ ಯುಟಿ ಖಾದರ್ ಈಗ ಡಿಸಿಎಂ ರೇಸ್ನಲ್ಲಿದ್ದಾರೆ. ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಒಂದು ಡಿಸಿಎಂ ಹುದ್ದೆಯನ್ನ ನೀಡಲಾಗುತ್ತೆ ಅಂತ ಹೇಳಿ ಮೊನ್ನೆಯಿಂದ ಚರ್ಚೆಗಳಾಗ್ತಾ ಇದೆ. ಆ ಹುದ್ದೆಗೆ ಪೈಪೋಟಿನೂ ತುಂಬಾ ಇದೆ. ಡಿಕೆಶಿ ಸಂಪುಟದಲ್ಲಿ ಮಂತ್ರಿ ಮಾಡೋದಕ್ಕೆ ಹೈಕಮಾಂಡ್ ಮನಸ್ಸು ಮಾಡಿದೆಯಂತೆ ಯುಟಿ ಖಾದರ್ ಅವರನ್ನ. ಆದ್ರೆ ಮಂತ್ರಿ ಜೊತೆಯಲ್ಲಿ ಡಿಸಿಎಂ ಸ್ಥಾನನೂ ಬೇಕು ಅಂತ ಹೇಳಿ ಖಾದರ್ ಅವರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಶಾಸಕರ ಬೆಂಬಲವನ್ನ ಈ ನಿಟ್ಟಿನಲ್ಲಿ ಖಾದರ್ ಅವರು ಕೋರಿದ್ದಾರೆ. ಮತ್ತೊಂದು ಕಡೆ ಪ್ರಬಲ ಪೈಪೋಟಿಯಾಗಿರೋದು ರೇಸ್ನಲ್ಲಿರೋದು ಅಲ್ಪಸಂಖ್ಯಾತ ಕೋಟಾದಡಿಯಲ್ಲೇ ಜಮೀರ್ ಅಹಮದ್ ಖಾನ್ ಅವರು ಕೂಡ ಡಿಸಿಎಂ ಆಗೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ತಮ್ಮದೇ ರೀತಿಯಲ್ಲಿ ಲಾಭಿಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಸಂಪರ್ಕದಲ್ಲಿರುವಂತ ಶಾಸಕರು ಆಪ್ತರ ಜೊತೆಯಲ್ಲಿ ನಿರಂತರವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅವರು ಅಷ್ಟೇ ನನಗೆ ಬೆಂಬಲ ಕೊಡಿ, ಈ ಸತಿ ನಾನು ಡಿಸಿಎಂ ಆಗಬೇಕು ಅಂತ ಹೇಳಿ ಪ್ರಯತ್ನಗಳನ್ನ ಮುಂದುವರೆಸಿದ್ದಾರೆ. ಈಗ ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಒಬ್ಬರಿಗೆ ಡಿಸಿಎಂ ಸ್ಥಾನ ನೀಡಲಾಗುತ್ತೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಅದು ಯಾರ ಪಾಲಾಗುತ್ತೆ ಅಂತ ಹೇಳಿ ಕುತೂಹಲ ಇದೆ. ಇನ್ನು ದೆಹಲಿಯಿಂದ ಬಾವಿ ಸಿಎಂ ಡಿಕೆ ಶಿವಕುಮಾರ್ ರಿಟರ್ನ್ ಆಗಿದ್ದಾರೆ. ಕ್ಯಾಬಿನೆಟ್ ಲಿಸ್ಟ್ ಜೊತೆಯಲ್ಲೇ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ಮಂಡ್ಯ ಭಾಗದ ಶಾಸಕರಿಂದ ತಡರಾತ್ರಿ ಡಿಕೆ ಶಿವಕುಮಾರ್ ಅವರ ಭೇಟಿಯಾಗಿದೆ. ಸುಮಾರು 1 ಗಂಟೆ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಮಂಡ್ಯ ಭಾಗದ ನಾಯಕರು ಸಚಿವ ಸ್ಥಾನ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಈ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಪ್ರಮುಖವಾಗಿ ಚಲುವರಾಯಸ್ವಾಮಿ, ಉದಯ್, ರವಿ ಗಣಿಗ, ರಮೇಶ್ ಬಂಡಿಸಿದ್ದೇಗೌಡ, ಗೂಳಿಗೌಡ ಜೊತೆಯಲ್ಲಿ ಸುಮಾರು 1 ಗಂಟೆ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಇದರಲ್ಲಿ ಸಂಪುಟ ರಚನೆಯೂ ಸೇರಿದಂತೆ ಸದ್ಯಕ್ಕೇನೆಲ್ಲ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು ನಡೀತಾ ಇದೆ, ಸೊ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ಪ್ರಾದೇಶಿಕವಾರು ಜಾತಿವಾರುನೇ ಲೆಕ್ಕಾಚಾರ ಹಾಕಿ ಸಂಪುಟದಲ್ಲಿ ಸ್ಥಾನಮಾನ ಕೊಡೋದು. ಈಗ ಮಂಡ್ಯ ಭಾಗದ ಒಂದಿಷ್ಟು ಮುಖಂಡರು ಬಂದು ಡಿಕೆ ಶಿವಕುಮಾರ್ ಅವರನ್ನ ತಡರಾತ್ರಿ ಭೇಟಿ ಮಾಡಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಈಗ ಒಂದಿಷ್ಟು ಚಟುವಟಿಕೆಗಳಂತೂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ನಡೀತಾ ಇದೆ. ಅವ್ರು ದೆಹಲಿಗೆ ಹೋದ್ರೆ ಅಲ್ಲೂ ಮೀಟಿಂಗ್ ಮಾಡ್ತಾ ಇದ್ದಾರೆ, ಬೆಂಗಳೂರಿಗೆ ಬಂದ್ರು ಅಲ್ಲೂ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಅವ್ರ ಮನೆಗೆ ಭೇಟಿ ಮಾಡ್ತಾ ಇದ್ದಾರೆ. ಮಂಡ್ಯ ಭಾಗದ ನಾಯಕರು ಬಂದಿದ್ರು, ಅವ್ರ ಡಿಮ್ಯಾಂಡ್ ಏನೇನಿತ್ತು? ಶರ್ಮಿತಾ, ನಿಶ್ಚಿತವಾಗಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸೇರಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಈಗಾಗಲೇ ಶಾಸಕರು ಅವರನ್ನು ಭೇಟಿ ಮಾಡುವ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು CM ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಂಥವರು ಕೂಡ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಕೂಡ ನಾವು ಸ್ಥಾನವನ್ನು ಗಿಟ್ಟಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಅದರ ಪರಿಣಾಮವಾಗಿಯೇ ಈ ಚಲುವರಾಯಸ್ವಾಮಿ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನು ತಡರಾತ್ರಿ ಭೇಟಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಚಲುವರಾಯಸ್ವಾಮಿ ಅವರು CM ಸಿದ್ದರಾಮಯ್ಯವರಿಗೆ ಎಷ್ಟು ಆಪ್ತರಾಗಿದ್ದರು ಅಷ್ಟೇ ಪ್ರಮಾಣದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಆಪ್ತರು, ಅವರ ಜೊತೆಗೂ ಕೂಡ ಅವರು ಗುರುತಿಸಿಕೊಂಡಿರ್ತಕ್ಕಂಥವ್ರು. ಅವರ ಬೇಡಿಕೆ ಏನಂತಂದರೆ ಈ ಒಂದು ಸಂಪುಟದಲ್ಲಿ ತನಗೆ ಸ್ಥಾನಮಾನ ಸಿಗಬೇಕು ಅನ್ನುವಂಥದ್ದು, ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥದ್ದು. ಜೊತೆಗೆ ಈಗಾಗಲೇ CM ಸಿದ್ದರಾಮಯ್ಯನವರ ಆಪ್ತರು ಅಂತ ಗುರುತಿಸಿಕೊಂಡಿರ್ತಕ್ಕಂತಹ ಸಾಕಷ್ಟು ಜನ ಅಂದರೆ ಅವರು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯನ್ನು ಮಾಡ್ತಿದ್ದಾರೆ. ಅಂದರೆ ಅಲ್ಲಿ ಈ ಒಂದು ಸಚಿವ ಸಂಪುಟದಲ್ಲಿಯೂ ಕೂಡ ನಮಗೆ ಸ್ಥಾನ ಸಿಗಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಹಲವರು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಈಗಾಗಲೇ ಸ್ಪೀಕರ್ ಆಗಿದ್ದಂಥ ಯುಟಿ ಖಾದರ್ ಅವರು ಈ ಬಾರಿ ಸಂಪುಟ ಸೇರುವಂಥ ಎಲ್ಲ ಲಕ್ಷಣಗಳು ಕಾಡ್ತಾ ಇದೆ. ಅದರಲ್ಲಿ ಅವರು DCM ಪದವಿಯ ಮೇಲೆ ಗುರಿಯನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಜಾತಿವಾರು ಇಲ್ಲಿ DCM ಅನ್ನು ಸೃಷ್ಟಿ ಮಾಡಿದ್ರೆ ಆ ಸಂದರ್ಭದಲ್ಲಿ ತಾನು DCM ಆಗ್ಬೋದು ಅನ್ನುವಂಥ ಕನಸನ್ನು ಯುಟಿ ಖಾದರ್ ಅವರು ಕಂಡಂತೆ ಕಾಣ್ತದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ನ ಮೂಲಕವಾಗಿಯೂ ಕೂಡ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಜೊತೆಗೆ ಬೈರತಿ ಸುರೇಶ್ CM ಸಿದ್ದರಾಮಯ್ಯನವರ ಆಪ್ತರವರು. ಆದರೆ ಅವರು ನಿನ್ನೆ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ಇಲ್ಲಿ ಬಹಳ ಕುತೂಹಲದ ಪ್ರಶ್ನೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತಿರ್ಬೋದು ಅಥವಾ CM ಸಿದ್ದರಾಮಯ್ಯನವರ ಪರವಾಗಿ ಸಾಕಷ್ಟು ಬಾರಿ ಧ್ವನಿಯನ್ನು ಬೈರತಿ ಸುರೇಶ್ ಅವರು ಎತ್ತಾ ಇದ್ರು. ಆದರೆ ಅವರು ನಿನ್ನೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿದರು. ಅಂದರೆ ಇಲ್ಲಿ ಸಹಜವಾಗಿ ಗೊತ್ತಾಗ್ತಾ ಇದೆ CM ಸಿದ್ದರಾಮಯ್ಯನವರ ಸಂಪುಟದಲ್ಲಿರ್ತಕ್ಕಂಥ ಕೆಲವು ಸಚಿವರು ಅಂದರೆ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿಯೂ ಕೂಡ ನಮಗೆ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾರೆ. ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಯುವಕರಿಗೆ ಮತ್ತು ಹೊಸಬರಿಗೆ ಆದ್ಯತೆಯನ್ನು ಕೊಡ್ತಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಈಗಿರ್ತಕ್ಕಂಥ ಮೂಲಗಳ ಪ್ರಕಾರ ಕೇವಲ 13 ಜನ ಮಾಜಿ ಸಚಿವರಿಗೆ ಮಾತ್ರ ಅವಕಾಶವನ್ನು ಕೊಡುವಂಥ ಸಾಧ್ಯತೆ ಇರತಕ್ಕಂಥದ್ದು. ಇದೆಲ್ಲದರ ನಡುವೆ ಕೃಷ್ಣ ಬೈರೇಗೌಡರು ಏನು ಸಮರ್ಥ ಸಚಿವ ಅಂತ ಅನಿಸ್ಕೊಂಡಿದ್ರು, ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥ ಬಹಳ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮತ್ತು ಜನಮನ್ನಣೆಯನ್ನು ಗಳಿಸಿಕೊಂಡಿರ್ತಕ್ಕಂಥ ಸಚಿವರಾಗಿದ್ದರು. ಆದರೆ ಅವರು ಸಿದ್ದರಾಮಯ್ಯನವರ ರಾಜೀನಾಮೆಯ ಬಳಿಕ ಯಾವುದೇ ರೀತಿಯ ಲಾಬಿಯನ್ನು ಕೂಡ ಮಾಡ್ತಾ ಇಲ್ಲ, ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾ ಇಲ್ಲ. ಇದು ಗಮನಿಸಬೇಕಾಗಿದೆ. ಅಂದರೆ ಇಲ್ಲಿ
ಕೆಲವೊಂದಿಷ್ಟು ವರ್ಗ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡು ಅಲ್ಲಿ ನಾನು ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಳ್ಬಹುದು ಅನ್ನುವಂಥ ಲಾಭಿಯನ್ನು ಮಾಡ್ತಾರೆ. ಕೆಲವೊಂದಿಷ್ಟು ಮಾಜಿ ಸಚಿವರು ತಟಸ್ಥರಾಗಿದ್ದಾರೆ, ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಇದೆಲ್ಲದರ ನಡುವೆ ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಮಂಡ್ಯ ಭಾಗದ ನಾಯಕರು ಕೂಡ ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಚಲುವರಾಯಸ್ವಾಮಿ ಅವರಿಗೆ ಮತ್ತೆ ಪುನಃ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಲಾಭಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ ಫಾಲೋ ಮಾಡೋಣ. ಥ್ಯಾಂಕ್ ಯು ಕಾರ್ತಿಕ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.